Module number 1.12.01. Topic name: National Skill Qualification Framework. ಈ ವಿವರಣೆಗಳು ಪ್ರತಿ ಹಂತದಲ್ಲಿ ಕಲಿಕೆಯ ಫಲಿತಾಂಶಗಳ ವಿಶಾಲವಾದ ಆದರೆ ಅರ್ಥಪೂರ್ಣ ಸೂಚಕಗಳನ್ನು ನೀಡುತ್ತವೆ. NSQF ITIಗಳಲ್ಲಿ ವೃತ್ತಿಪರ ತರಬೇತಿಗಾಗಿ ಡಿಸ್ಕ್ರಿಪ್ಷನ್ಗಳೊಂದಿಗೆ 10 ಹಂತಗಳನ್ನು ಸೂಚಿಸಿದೆ. ಈ 10 ಹಂತಗಳನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳಲು ನಾವು ತ್ವರಿತವಾಗಿ ಪ್ರಯತ್ನಿಸೋಣ. ಲೆವೆಲ್ 1. ಪ್ರಕ್ರಿಯೆ ಅಗತ್ಯವಿದೆ. ಪುನರಾವರ್ತಿತ ಪ್ರಕ್ರಿಯೆ ಹಿಂದಿನ ಅಭ್ಯಾಸದ ಅಗತ್ಯವಿಲ್ಲ. ವೃತ್ತಿಪರ ಜ್ಞಾನ ಸಾಮಾನ್ಯ ವ್ಯಾಪಾರ ಪರಿಭಾಷೆಯೊಂದಿಗೆ ಪರಿಚಿತವಾಗಿರುವ ಸೂಚನಾ ಪದಗಳ ಅರ್ಥ. ವೃತ್ತಿಪರ ಕೌಶಲ್ಯ, ದಿನಚರಿ ಮತ್ತು ಪುನರಾವರ್ತಿತ. ಕೋರ್ ಸ್ಕಿಲ್ಸ್: ಓದುವಿಕೆ, ಬರವಣಿಗೆ, ಮೂಲಗಣಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಪರಿಸರ ವೈವಿಧ್ಯತೆ ಅರಿವು. ಜವಾಬ್ದಾರಿ ನಿರಂತರ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ. ಲೆವೆಲ್ 2. ಪ್ರಕ್ರಿಯೆ ಅಗತ್ಯವಿದೆ. ಪುನರಾವರ್ತಿತ ಪ್ರಕ್ರಿಯೆಗಳು ಸ್ವಲ್ಪ ಹೆಚ್ಚು ತಿಳುವಳಿಕೆ ಮತ್ತು ಅಭ್ಯಾಸಗಳೊಂದಿಗೆ ವೃತ್ತಿಪರ ಜ್ಞಾನ, ಸಾಂದರ್ಭಿಕ ಗುಣಮಟ್ಟಕ್ಕೆ ಒತ್ತು ನೀಡುವ ವಸ್ತು ಉಪಕರಣಗಳು ಮತ್ತು ಅಪ್ಲಿಕೇಶನ್. ವೃತ್ತಿಪರ ಕೌಶಲ್ಯ, ಸೀಮಿತ ಸೇವಾ ಕೌಶಲ್ಯಗಳು ಒಳ್ಳೆಯ ಮತ್ತು ಕೆಟ್ಟ ಗುಣಮಟ್ಟದ ನಡುವೆ ವ್ಯತ್ಯಾಸಗಳನ್ನು ತೋರುತ್ತದೆ. ಪ್ರಮುಖ ಕೌಶಲ್ಯ: ಲಿಖಿತ ಮತ್ತು ಮೌಖಿಕ ಸಂದೇಶಗಳನ್ನು ಸ್ವೀಕರಿಸಿ ಮತ್ತು ರವಾನಿಸಿ. ಮೂಲ ಅಂಕಗಣಿತ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಿ. ಜವಾಬ್ದಾರಿ ನಿರಂತರ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ. ಲೆವೆಲ್ 3. ಪ್ರಕ್ರಿಯೆ ಅಗತ್ಯವಿದೆ. ನಿಯಮಿತ ಮತ್ತು ಊಹಿಸಬಹುದಾದ ಚಟುವಟಿಕೆಗಳ ಸೀಮಿತ ಶ್ರೇಣಿ. ವೃತ್ತಿಪರ ಜ್ಞಾನ, ಮೂಲಭೂತ ಸಂಗತಿಗಳು, ಪ್ರಕ್ರಿಯೆಗಳು ಮತ್ತು ತತ್ವಗಳು. ವೃತ್ತಿಪರ ಕೌಶಲ್ಯ ಮರುಪಡೆಯಿರಿ ಮತ್ತು ಪ್ರಾಯೋಗಿಕ ಕೌಶಲ್ಯವನ್ನು ಪ್ರದರ್ಶಿಸಿ. ಪ್ರಮುಖ ಕೌಶಲ್ಯ: ಕನಿಷ್ಠ ಸ್ಪಷ್ಟತೆಯೊಂದಿಗೆ ಮೌಖಿಕ ಮತ್ತು ಲಿಖಿತ ಸಂವಹನ, ಮೂಲ ಅಂಕಗಣಿತ ಮತ್ತು ಬೀಜಗಣಿತ, ಬ್ಯಾಂಕಿಂಗ್, ಸಾಮಾಜಿಕ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವುದು. ಜವಾಬ್ದಾರಿ ನಿಕಟ ಮೇಲ್ವಿಚಾರಣೆಯಲ್ಲಿ ಕೆಲಸ, ವ್ಯಾಖ್ಯಾನಿಸಲಾದ ಮಿತಿಗಳ ಅಡಿಯಲ್ಲಿ ಮೂಲಭೂತ ಜವಾಬ್ದಾರಿ. ಲೆವೆಲ್ 4. ಪ್ರಕ್ರಿಯೆ ಅಗತ್ಯವಿದೆ. ಸ್ಪಷ್ಟ ಆಯ್ಕೆಯ ಪರಿಚಿತ ಊಹಿಸಬಹುದಾದ ದಿನನಿತ್ಯದ ಪರಿಸ್ಥಿತಿ. ವೃತ್ತಿಪರ ಜ್ಞಾನ, ಅಧ್ಯಯನ ಕ್ಷೇತ್ರದ ವಾಸ್ತವಿಕ ಜ್ಞಾನ. ವೃತ್ತಿಪರ ಕೌಶಲ್ಯ, ಗುಣಮಟ್ಟದ ಪರಿಕಲ್ಪನೆಗಳನ್ನು ಬಳಸಿಕೊಂಡು ಪ್ರಾಯೋಗಿಕ ಕೌಶಲ್ಯವನ್ನು ಮರುಪಡೆಯಿರಿ ಮತ್ತು ಪ್ರದರ್ಶಿಸಿ. ಪ್ರಮುಖ ಕೌಶಲ್ಯ: ಸ್ಪಷ್ಟತೆಯ ಮೂಲ, ಅಂಕಗಣಿತ ಮತ್ತು ಬೀಜಗಣಿತದ ಕೌಶಲ್ಯಗಳೊಂದಿಗೆ ಲಿಖಿತ ಮತ್ತು ಮೌಖಿಕ ಸಂವಹನ ಕೌಶಲ್ಯಗಳು, ಸಾಮಾಜಿಕ, ರಾಜಕೀಯ ಮತ್ತು ನೈಸರ್ಗಿಕ ಪರಿಸರದ ತಿಳುವಳಿಕೆ. ಜವಾಬ್ದಾರಿ: ಸ್ವಂತ ಕೆಲಸ ಮತ್ತು ಕಲಿಕೆಯ ಜವಾಬ್ದಾರಿ. ಲೆವೆಲ್ 5. ಪ್ರಕ್ರಿಯೆ ಅಗತ್ಯವಿದೆ. ಪರಿಚಿತ ಸನ್ನಿವೇಶದಲ್ಲಿ ಕಾರ್ಯವಿಧಾನಗಳ ಸ್ಪಷ್ಟ ಆಯ್ಕೆಯೊಂದಿಗೆ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಕೌಶಲ್ಯದ ಅಗತ್ಯವಿರುವ ಕೆಲಸ. ವೃತ್ತಿಪರ ಜ್ಞಾನ, ಕೆಲಸ ಅಥವಾ ಅಧ್ಯಯನದ ಕ್ಷೇತ್ರದಲ್ಲಿ ಸತ್ಯಗಳು, ತತ್ವಗಳು, ಪ್ರಕ್ರಿಯೆ ಮತ್ತು ಸಾಮಾನ್ಯ ಪರಿಕಲ್ಪನೆಗಳ ಜ್ಞಾನ. ವೃತ್ತಿಪರ ಕೌಶಲ್ಯ: ಕಾರ್ಯಗಳನ್ನು ಸಾಧಿಸಲು ಮತ್ತು ಮೂಲಭೂತ ವಿಧಾನಗಳು, ಉಪಕರಣಗಳು, ವಸ್ತುಗಳು ಮತ್ತು ಮಾಹಿತಿಯನ್ನು ಆಯ್ಕೆ ಮಾಡುವ ಮೂಲಕ ಮತ್ತು ಅನ್ವಯಿಸುವ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಲು ಅಗತ್ಯವಿರುವ ಅರಿವಿನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳ ಶ್ರೇಣಿ. ಪ್ರಮುಖ ಕೌಶಲ್ಯಗಳು: ಅಪೇಕ್ಷಿತ ಗಣಿತದ ಕೌಶಲ್ಯ, ಸಾಮಾಜಿಕ ರಾಜಕೀಯದ ತಿಳುವಳಿಕೆ ಮತ್ತು ಮಾಹಿತಿ ಸಂವಹನವನ್ನು ಸಂಗ್ರಹಿಸುವ ಮತ್ತು ಸಂಘಟಿಸುವ ಕೆಲವು ಕೌಶಲ್ಯ. ಜವಾಬ್ದಾರಿ: ಸ್ವಂತ ಕೆಲಸ ಮತ್ತು ಕಲಿಕೆಯ ಜವಾಬ್ದಾರಿ ಮತ್ತು ಇತರರ ಕೆಲಸಗಳು ಮತ್ತು ಕಲಿಕೆಗೆ ಕೆಲವು ಜವಾಬ್ದಾರಿ. ಲೆವೆಲ್ 6. ಪ್ರಕ್ರಿಯೆ ಅಗತ್ಯವಿದೆ. ವ್ಯಾಪಕ ಶ್ರೇಣಿಯ ವಿಶೇಷ ತಾಂತ್ರಿಕ ಕೌಶಲ್ಯಗಳು, ಜ್ಞಾನದ ಸ್ಪಷ್ಟತೆ, ವಿಶಾಲ ಚಟುವಟಿಕೆಗಳಲ್ಲಿ ಅಭ್ಯಾಸ.
ವೃತ್ತಿಪರ ಜ್ಞಾನ, ವಿಶಾಲ ಸಂದರ್ಭಗಳಲ್ಲಿ ವಾಸ್ತವಿಕ ಮತ್ತು ಸೈದ್ಧಾಂತಿಕ ಜ್ಞಾನ. ವೃತ್ತಿಪರ ಕೌಶಲ್ಯ, ನಿರ್ದಿಷ್ಟ ಸಮಸ್ಯೆ ಪರಿಹಾರಕ್ಕಾಗಿ ಅರಿವಿನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳ ಶ್ರೇಣಿ. ಪ್ರಮುಖ ಕೌಶಲ್ಯ, ಗಣಿತದ ಲೆಕ್ಕಾಚಾರದಲ್ಲಿ ಉತ್ತಮ ಕೌಶಲ್ಯಗಳು, ಡೇಟಾ ಸಂಗ್ರಹಣೆಯಲ್ಲಿ ಉತ್ತಮ ಮಾಹಿತಿಯನ್ನು ಸಂಘಟಿಸುವಲ್ಲಿ, ಉತ್ತಮ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ನೈಸರ್ಗಿಕ ಪರಿಸರದ ಉತ್ತಮ ತಿಳುವಳಿಕೆ. ಜವಾಬ್ದಾರಿ, ಸ್ವಂತ ಕೆಲಸ ಮತ್ತು ಕಲಿಕೆಗಾಗಿ ಇತರರ ಕೆಲಸ ಮತ್ತು ಕಲಿಕೆಯ ಸಂಪೂರ್ಣ ಜವಾಬ್ದಾರಿ. ಲೆವೆಲ್ 7 ಪ್ರಕ್ರಿಯೆ ಅಗತ್ಯವಿದೆ. ದಿನನಿತ್ಯದ ಕೆಲಸಗಳಲ್ಲಿ ವ್ಯಾಪಕ ಶ್ರೇಣಿಯ ವಿಶೇಷ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಕಮಾಂಡ್ ಮಾಡಿ. ವೃತ್ತಿಪರ ಜ್ಞಾನ, ಅಧ್ಯಯನದ ಕ್ಷೇತ್ರದಲ್ಲಿ ವಿಶಾಲ ಸಂದರ್ಭಗಳಲ್ಲಿ ವ್ಯಾಪಕವಾದ ವಾಸ್ತವಿಕ ಮತ್ತು ಸೈದ್ಧಾಂತಿಕ ಜ್ಞಾನ. ವೃತ್ತಿಪರ ಕೌಶಲ್ಯ, ನಿರ್ದಿಷ್ಟ ಸಮಸ್ಯೆಗಳನ್ನು ಪರಿಹರಿಸಲು ಅರಿವಿನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳ ವ್ಯಾಪಕ ಶ್ರೇಣಿ. ಕೋರ್ ಸ್ಕಿಲ್, ಉತ್ತಮ ತಾರ್ಕಿಕ ಮತ್ತು ಗಣಿತದ ಕೌಶಲ್ಯಗಳು, ಸಾಮಾಜಿಕ, ರಾಜಕೀಯ ಮತ್ತು ನೈಸರ್ಗಿಕ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವುದು, ಮಾಹಿತಿಯನ್ನು ಸಂಗ್ರಹಿಸುವುದು, ಸಂಘಟಿಸುವುದು, ಸ್ಪಷ್ಟ ಸಂವಹನ. ಜವಾಬ್ದಾರಿ, ಗುಂಪು, ಅಭಿವೃದ್ಧಿಯ ಔಟ್ಪುಟ್ಗೆ ಸಂಪೂರ್ಣ ಜವಾಬ್ದಾರಿ. ಲೆವೆಲ್ 8 ಅಗತ್ಯವಿರುವ ಪ್ರಕ್ರಿಯೆ, ವೃತ್ತಿಪರ ಜ್ಞಾನ, ವೃತ್ತಿಪರ ಕೌಶಲ್ಯ, ಸೃಜನಾತ್ಮಕ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸಮಗ್ರ ಅರಿವಿನ ಸೈದ್ಧಾಂತಿಕ ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳು, ಬೌದ್ಧಿಕ ಸ್ವಾತಂತ್ರ್ಯ, ವಿಶ್ಲೇಷಣಾತ್ಮಕ ಕಠಿಣತೆ, ಉತ್ತಮ ಸಂವಹನವನ್ನು ಪ್ರದರ್ಶಿಸುತ್ತದೆ. ಪ್ರಮುಖ ಕೌಶಲ್ಯ, ಜವಾಬ್ದಾರಿ, ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳ ಸಂದರ್ಭದಲ್ಲಿ ವ್ಯಾಯಾಮ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ, ಸ್ವಯಂ ಮತ್ತು ಇತರರಿಗೆ ಜವಾಬ್ದಾರರು. ಲೆವೆಲ್ 9 ಪ್ರಕ್ರಿಯೆ ಅಗತ್ಯವಿದೆ. ವೃತ್ತಿಪರ ಜ್ಞಾನ, ವೃತ್ತಿಪರ ಕೌಶಲ್ಯ, ಸುಧಾರಿತ ಜ್ಞಾನ ಮತ್ತು ಕೌಶಲ್ಯಗಳು, ವಿಷಯದ ವಿಮರ್ಶಾತ್ಮಕ ತಿಳುವಳಿಕೆ, ಪಾಂಡಿತ್ಯ ಮತ್ತು ನಾವೀನ್ಯತೆಯನ್ನು ಪ್ರದರ್ಶಿಸುವುದು, ಸಂಶೋಧನೆಯ ಪೂರ್ಣಗೊಳಿಸುವಿಕೆ. ಪ್ರಮುಖ ಕೌಶಲ್ಯ, ಜವಾಬ್ದಾರಿ, ಅನಿರೀಕ್ಷಿತ ಕೆಲಸದ ಸಂದರ್ಭಗಳನ್ನು ಒಳಗೊಂಡ ಸಂಕೀರ್ಣ ತಾಂತ್ರಿಕ ಚಟುವಟಿಕೆಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು. ಲೆವೆಲ್ 10 ಪ್ರಕ್ರಿಯೆ ಅಗತ್ಯವಿದೆ. ವೃತ್ತಿಪರ ಜ್ಞಾನ, ವೃತ್ತಿಪರ ಕೌಶಲ್ಯ, ಸಂಶೋಧನೆ ಮತ್ತು ವಿದ್ಯಾರ್ಥಿ ವೇತನದ ಮೂಲಕ ಮೂಲ ಕೊಡುಗೆ ನೀಡಲು ಹೆಚ್ಚು ವಿಶೇಷವಾದ ಜ್ಞಾನ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳು. ಪ್ರಮುಖ ಕೌಶಲ್ಯ, ಜವಾಬ್ದಾರಿ ಕೆಲಸ, ಅಧ್ಯಯನದ ಅನಿರೀಕ್ಷಿತ ಸಂಕೀರ್ಣ ಸಂದರ್ಭಗಳಲ್ಲಿ ಕಾರ್ಯತಂತ್ರದ ನಿರ್ಧಾರಗಳಿಗೆ ಜವಾಬ್ದಾರಿ. ಆದ್ದರಿಂದ ಶಿಕ್ಷಕರೇ, ಇದು NSQFನ ಈ ಭಾಗದ ಅಂತ್ಯಕ್ಕೆ ನಮ್ಮನ್ನು ತರುತ್ತದೆ. ನಾವು ಕಲಿತಿದ್ದೇವೆ NSQFನ ವಿವಿಧ ಹಂತಗಳು.